ಮದುವೆಯಾದರೆ ನನ್ನ ದಾಂಪತ್ಯ ಜೀವನ ಹೇಗಿರುತ್ತದೆ, ಸುಖವಾಗಿರುತ್ತದೋ ಇಲ್ಲವೋ ಎಂಬ ಅನುಮಾನ ಹಲವರನ್ನು ಕಾಡುತ್ತೆ. ಆದರೆ ನನಗೆ ಯಾವಾಗ ಮದುವೆ ಆಗುತ್ತದೆ? ನಂದು ಪ್ರೇಮ ವಿವಾಹವೋ ಅಥವಾ ಅರೇಂಜ್ಡ್ ಮ್ಯಾರೇಜಾ? ಮದುವೆ ಆದಮೇಲೆ ಹೆಂಗೆ ಚೆನ್ನಾಗಿರುತ್ತೀನೋ, ನನಗೆ ಗಂಡನ ಮೇಲೆ ಸಂಶಯನೋ, ಗಂಡನ ಹೆಂಡತಿ ಮೇಲೆ ಸಂಶಯನೋ, ಇಂಥ ಕಾರಣಗಳಿಂದಾಗಿ ಜೀವನದಲ್ಲಿ ಸುಖ ಇಲ್ಲದಂತಾಗುತ್ತದೆಯೇ? ಹಲವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕೊಳ್ಳುತ್ತೇವೆ ಮುಂತಾದ ವಿಷಯಗಳು ಸಾಮಾನ್ಯವಾಗಿ ಜನರನ್ನು ಕಾಡುತ್ತಿರುತ್ತದೆ. ಯಾಕಂದರೆ ದಾಂಪತ್ಯ ಜೀವನ ಎಂಬುದು ತುಂಬ ಮುಖ್ಯವಾದಂತಹ ಒಂದು ಸಂಬಂಧ. ಆ ಸಂಬಂಧವು ಗಟ್ಟಿಯಾಗಿರಬೇಕು, ಪರಸ್ಪರ ಅರಿತು ಸಹಕರಿಸಿ ಹೋಗುವಂತಿರಬೇಕು. ಅಂತಹ ಜೀವನವನ್ನು ಬಯಸುವ ಜನರಿಗೆ ಮದುವೆ ಆದಮೇಲೆ ಅದೇನಾಗುತ್ತೋ ಸಮಸ್ಯೆಗಳು, ಅನುಮಾನಗಳು, ಆಮೇಲೆ ಮುಖದಲ್ಲಿ ಸೌಂದರ್ಯ ಇಲ್ಲ, ಸೌಂದರ್ಯ ಕಡಿಮೆ ಎಂಬ ಭಾವನೆಗಳು ಬಂದುಬಿಡುತ್ತದೆ. ಯಾಕೆ ಹೀಗಾಗುತ್ತದೆ? ಮದುವೆಗಿಂತ ಮೊದಲಿದ್ದಂಥ ಆಕರ್ಷಣೆ ಯಾಕೆ ಕಡಿಮೆ ಆಗುತ್ತದೆ? ಮುಂತಾದ ವಿಚಾರಗಳನ್ನು ತಿಳಿಯುವಂತಹ ವಿಷಯಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಹಾಗೆಯೇ ಭರಣಿ ನಕ್ಷತ್ರದವರು ಹೇಗಿರುತ್ತಾರೆ, ಭರಣಿ ನಕ್ಷತ್ರದಲ್ಲಿ ಅವರ ಜೀವನ ಯಾವ ರೀತಿ ಇರುತ್ತದೆ ಎಂಬುದನ್ನು ಚುಟುಕಾಗಿ ಹೇಳ್ತೇವೆ. ಭಾಗ್ಯಶಾಲಿಗಳಲ್ಲಿ ಕಂಡು ಬರುವಂತಹ ಆಯ್ಕೆ ರೇಖೆಯಲ್ಲಿನ ಕೆಲವು ವಿಷಯಗಳನ್ನು ಇವತ್ತು ನಾವು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಇಂತಹ ವಿಚಾರಗಳನ್ನೆಲ್ಲವನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೇಜರ್ ಆ್ಯಂಡ್ ಮೈನರ್ ಲೈನ್ಸ್ ಆನ್ ಹ್ಯಾಂಡ್ ಅಂತ ಕೆಲವು ಮುಖ್ಯವಾದ ರೇಖೆಗಳು ಹಾಗೂ ಕೆಲವು ಸಾಮಾನ್ಯ ರೇಖೆಗಳು ಇರುತ್ತದೆ ಕೈಯಲ್ಲಿ. ಅದರಲ್ಲಿ ಭಾಗ್ಯಶಾಲಿಗಳ ರೇಖೆ ಹೇಗಿರುತ್ತದೆ ಎಂಬುದನ್ನು ತಿಳಿಯೋಣ. ಅಂದರೆ ನಾವು ಈಗ ಭಾಗ್ಯಶಾಲಿಗಳ ರೇಖೆ ಹೇಗಿರುತ್ತದೆ ಅಂತ ತಿಳಿಯೋದಂದರೆ ಅದು ನಾವು ಎಲ್ಲ ರೇಖೆಗಳ ಬಗ್ಗೆ ಹೇಳ್ತಾ ಇಲ್ಲ, ಕೆಲವು ರೇಖೆಗಳ ಬಗ್ಗೆ ಮಾತ್ರ ಹೇಳ್ತೇವೆ. ಅದರಲ್ಲೂ ಭಾಗ್ಯರೇಖೆ ನೋಡಿ, ಭಾಗ್ಯರೇಖೆ ನಿಮಗೆ ಗೊತ್ತಿದೆ. ಆ ಭಾಗ್ಯರೇಖೆ ಹೇಗಿರುತ್ತದೆ, ಎಲ್ಲಿಂದ ಹೊರಟಿರುತ್ತದೆ, ಅದು ಎಲ್ಲಿವರೆಗೆ ಇರುತ್ತದೆ ಮುಂತಾದ ವಿಚಾರಗಳು ನಾವು ತಿಳಿಯೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬುದು ಎಲ್ಲರ ಆಗ್ರಹ. ಆದುದರಿಂದ ಏನು ಮಾಡಬೇಕು, ಏನು ಮಾಡಲಿ ಎಂದು ಕೇಳುತ್ತಿರುತ್ತಾರೆ. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಹಾಯ್ ಅಂತಾಗಿ ಅಥವಾ ಎಸ್ ಅಂತಾದರೂ ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ವಾಟ್ಸಪ್ ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಎಲ್ಲ ಭವಿಷ್ಯವನ್ನು, ನಿಖರವಾಗಿ ಎಲ್ಲ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸುತ್ತೇವೆ. ಯಾರಿಗೆ ಇದರಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಬಹುದು. ಈಗ ನೋಡಿ, ಆಸಕ್ತಿ ಮತ್ತು ನಂಬಿಕೆ ಇರುವವರಿಗಾಗಿ ಮಾತ್ರ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ ನಾನು. ಈಗ ನೋಡಿ, ಇದು ನಮ್ಮ ಭಾಗ್ಯರೇಖೆನ ಈ ಭಾಗ್ಯರೇಖೆ ನೋಡಿ ಇಲ್ಲಿ ತನಕ ಬಂದಿದೆ, ಇಲ್ಲಿಂದ ಹೊರಟು ಇಲ್ಲಿ ತನಕ ಬಂದಿದೆ. ಈ ರೀತಿಯಲ್ಲಿ ಭಾಗ್ಯರೇಖೆ ಇದ್ದರೆ ಅವರು ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ವಿಯಾಗುತ್ತಾರೆ. ಇವರು ಈ ಭಾಗ್ಯರೇಖೆ ಇಲ್ಲಿವರೆಗೂ ಬಂದಿದ್ದರೆ, ಇಲ್ಲಿವರೆಗೂ ನೋಡಿ ಹಿಂಗೆ ಬಂದು ಹಿಂಗೆ ಬಂದಿದ್ದರೆ ಅವರು ಎಲ್ಲ ಕೆಲಸದಲ್ಲೂ, ಅವರು ಮಾಡುವ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗ್ತಾರೆ. ಅವರಿಗೆ ಹೆಚ್ಚಿನ ಹಣಕಾಸು ಬಂದು ಸೇರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈಗ ನೋಡಿ, ಇದರಿಂದ ಒಂದು ರೇಖೆ ಹೀಗೆ ನೋಡಿ, ಈ ಚಂದ್ರ ಪರ್ವಕ್ಕೆ ಹೋಗಿದ್ದಾರೆ, ಇಲ್ಲಿಂದ ಒಂದು ರೇಖೆ. ಅವರು ವಿದೇಶದಿಂದ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನ ಇದು ತಿಳಿಸುತ್ತದೆ. ಅಂದರೆ ಹೀಗೆ ರೇಖೆ ಇದ್ದಾಗ, ಈ ರೇಖೆ
ಹೀಗಿದ್ದಾಗ ಅವರು ವಿದೇಶಕ್ಕೆ ಹೋಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಅದು ಅದರ ಒಂದು. ಹೀಗೆ ನೋಡಿ, ಅದೇ ರೀತಿ ಇಲ್ಲಿಂದ ಒಂದು ರೇಖೆ, ಇಲ್ಲಿಂದ ಭಾಗ್ಯರೇಖೆ ಹೊರಟು ಇಲ್ಲಿ ಬಂದಿದ್ದರೆ, ಭಾಗ್ಯರೇಖೆ ಹೀಗೆ ಬಂದಿದ್ದರೆ, ಯಾವುದು ಇದರಲ್ಲಿ ಹೀಗೆ ಬಂದಿದ್ದರೆ ಭಾಗ್ಯರೇಖೆ, ಆಯುಷ ರೇಖೆಯಿಂದ ಭಾಗ್ಯರೇಖೆ ಬಂದರೆ ಇವರು ಈ ಜೀವನದಲ್ಲಿ ಇಷ್ಟು ದಿವಸಗಳ ಕಾಲ ಕಷ್ಟಗಳನ್ನು ಅನುಭವಿಸುತ್ತಾರೆ, ಜೀವನ ನಡೆಸಲು ತುಂಬಾ ಕಷ್ಟವನ್ನು ಅನುಭವಿಸುತ್ತಾರೆ. ಆದರೆ ಅವರು 40 ವರ್ಷದ ಆಗುವ ಕೂಡಲೇ ಅವರ ಜೀವನವೇ ಬದಲಾಗಿ ಹೋಗುತ್ತೆ. ಅವರು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಸುಖವಾಗಿ ಇರುವಂತಹ ಸೂಚನೆ ಇದಾಗಿದೆ ಎಂಬುದನ್ನ ತಿಳಿಯಬೇಕು. ಹಾಗೆ ನೋಡಿ, ಅದೇ ತರ ನೋಡಿ ಈ ಆಯುಷ ರೇಖೆ ನೋಡಿ, ಹೀಗೆ ಒಂದು ರೇಖೆ, ಸಮಾನಾಂತರವಾದ ಒಂದು ರೇಖೆ ಇರುತ್ತೆ. ಅಂದ್ರೆ ಇದು ಸಹ ಈ ರೇಖೆ ತರನೇ ಇರುತ್ತೆ. ಯಾವುದು ಆಯುಷ ರೇಖೆಯ ರೀತಿಯಲ್ಲೇ ಅದರ ಪಕ್ಕದಲ್ಲೇ ಒಂದು ರೇಖೆ ಹೋಗುತ್ತೆ. ಈ ರೇಖೆ ಚೆನ್ನಾಗಿದ್ದವರು, ಅವರಿಗೆ ಯಾವುದೇ ಜೀವನದಲ್ಲಿ ಎಂತಹ ಕಷ್ಟ ನಷ್ಟಗಳು ಬಂದರೂ ಸಹ ಈ ರೇಖೆಯಿಂದಾಗಿ ಅವರ ಕಷ್ಟ ನಷ್ಟಗಳೆಲ್ಲವೂ ದೂರವಾಗಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ, ಅವರ ಜೀವನದಲ್ಲಿ ಸುಖ ಕಾಣಲು ಸಾಧ್ಯವಾಗುತ್ತದೆ ಎಂಬುದನ್ನ ನಾವು ಈ ರೇಖೆಯಿಂದ ತಿಳಿಯಬಹುದು. ಹೀಗೆ ರೇಖೆಗಳನ್ನ ನಾವು ತಿಳಿದಾಗ, ಹಾಗಾದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಂತಹ ರೇಖೆಗಳು ಇವೆ, ಅದರ ಬಗ್ಗೆನೂ ನಾವು ತಿಳಿದುಕೊಳ್ಳಬೇಕು. ಇಲ್ಲಿ ನೋಡಿ, ಈ ಆಯುಷ ರೇಖೆಯಿಂದ ಹೀಗೆ ಒಂದು ರೇಖೆ, ಹೀಗೆ ಹೀಗೆ ರೇಖೆಗಳಿದ್ದರೆ, ಈ ರೀತಿಯಲ್ಲಿ ರೇಖೆಗಳಿದ್ದರೆ, ಆರೋಗ್ಯ ರೇಖೆಯಲ್ಲಿ ಈ ರೀತಿಯ ರೇಖೆಗಳು ಕೊನೆಯಲ್ಲಿದ್ದರೆ, ಅವಾಗ ಇದು ಇಲ್ಲಿ ಬಂದಿರೋದಿಲ್ಲ, ಇಲ್ಲಿಗೆ ಮುಗಿದೋಗಿರುತ್ತೆ, ಇಲ್ಲಿಗೆ ಮುಗಿದೋಗಿರುತ್ತೆ, ರೇಖೆ ಇಲ್ಲಿ ಮುಗಿದೋಗಿರುತ್ತೆ. ಹೀಗೆ ಹಲವು ರೇಖೆಗಳಿದ್ದರೆ, ಆ ರೇಖೆಗಳಿದ್ದಾಗ ಆ ವ್ಯಕ್ತಿ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸುವಂತಹ ಸ್ಥಿತಿ ಬರಬಹುದು. ಅವರು ಈಗ ಆರೋಗ್ಯವಾಗಿದ್ದರೂ ಸಹ ಮುಂದೆ ಅವರಿಗೆ ವಯಸ್ಸು ಹೆಚ್ಚಾದಂತೆ ಅವರ ಜೀವನದಲ್ಲಿ ಆರೋಗ್ಯದಿಂದ ಇರಲು ಸಾಧ್ಯವಾಗದಂತಹ ಸ್ಥಿತಿ ಬರಬಹುದು. ಹಲವು ರೀತಿಯ ರೋಗಗಳು ಅವರನ್ನ ಕಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನ ಈ ರೇಖೆಗಳು ಹೀಗಿದ್ದಾಗ ನಮ್ಮ ಬರುವಂತ ಕಷ್ಟ ನಷ್ಟಗಳನ್ನ ತಿಳಿಸುತ್ತೆ. ನಾವು ವಯಸ್ಸಿನಲ್ಲಿ, ಯೌವನದಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಬಹಳ ಚೆನ್ನಾಗಿದ್ದರೂ ಸಹ, ಆರೋಗ್ಯವಾಗಿದ್ದರೂ ಸಹ, ನಾವು ಕೊನೆಯಲ್ಲಿ ಅಂದರೆ ಒಂದು 50 ವಯಸ್ಸು ದಾಟಿದ ಮೇಲೆ ಅಥವಾ ಒಂದು 60 ವರ್ಷ ಆದ್ಮೇಲೆ ಅವು ಬೇರೆ ಬೇರೆ ರೀತಿಯಲ್ಲಿ ರೋಗಗಳು ಬರುವಂತಹ ಸಾಧ್ಯತೆ ಇರುವುದರಿಂದ ಈ ರೀತಿಯ ಯಾವ್ದಾದ್ರು ಅರ್ಥದಲ್ಲಿ ಇಂತಹ ಚಿಹ್ನೆಗಳಿದ್ದರೆ ಆ ವ್ಯಕ್ತಿ ಯಾವಾಗಲೂ ಎಚ್ಚರಿಕೆಯಿಂದ ವ್ಯಾಯಾಮ ಎಲ್ಲ ಮಾಡಿ ಆರೋಗ್ಯವನ್ನ ಸುಧಾರಿಸಿಕೊಂಡು ಹೋಗುವಂತಹ ರೀತಿಯಲ್ಲಿ ಅವರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು. ಅಂದರೆ ಯಾವುದೋ ವ್ಯಾಯಾಮಗಳು, ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು. ವರ್ಷಕ್ಕೊಮ್ಮೆ ಆದರೂ ಡಾಕ್ಟರ್ ಬಳಿಗೆ ಹೋಗಿ ಪೂರ್ಣ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಏನಾದರೂ ತೊಂದರೆ ಇದ್ರೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಪಡೆಯುವುದು ಅತ್ಯವಶ್ಯಕ ಎಂಬುದನ್ನು ಮರೆಯಬಾರದು. ಯಾಕಂದ್ರೆ ಇದು ಅವರ ಜೀವನದಲ್ಲಿ ಬರುವಂತಹ ರೋಗವನ್ನ ಸೂಚಿಸುತ್ತದೆ ಎಂಬುದರ ಸೂಚನೆಯಾಗಿದೆ. ಈಗ ನೋಡಿ, ಅದು ಕಷ್ಟವನ್ನ ಹೇಳಿದೆ ನೋಡಿ. ಈಗ ನೋಡಿ, ಹೀಗೆ 2 ಲೈನ್, ಹೀಗೆ ವಿವಾಹದಲ್ಲಿ ಹೀಗೆ 2 ಲೈನ್ ಒಂದೇ ಸಮನಾಗಿದ್ದರೆ, 2 ಲೈನ್ ಒಂದೇ ಸಮನಾಗಿದ್ದ ವಿವಾಹ ರೇಖೆಯಲ್ಲಿ 2 ಲೈನು ವಿವಾಹದ ಮೊದಲು ಅವರಿಗೆ ಬೇರೆ ಒಂದು ಲವ್ ಅಫೇರ್ಸ್ ಆಗಿರಬಹುದು ಎಂಬುದನ್ನ ಸೂಚಿಸುತ್ತದೆ. ಹೀಗೆ ಅದು ಈ ರೀತಿಯಲ್ಲಿ ಯಾವುದೋ ಒಂದು ಈ ರೀತಿಯಲ್ಲಿ ಕೊನೆಗೊಂಡಿದ್ದರೆ, ಈ ರೀತಿಯಲ್ಲಿ ವಿವಾಹ ರೇಖೆ ಈ ರೀತಿಯಲ್ಲಿ ಕೊನೆಗೊಂಡಿದ್ದರೆ, ವಿವಾಹವಾದ ಮೇಲೂ ಸಹ ಅಂತ ವ್ಯಕ್ತಿಗಳು ಸಂಬಂಧವನ್ನ ಮುಂದುವರಿಸಿಕೊಂಡಿದ್ದಾರೆ. ಬೇರೆಯವರೊಂದಿಗೆ ಸಂಬಂಧ, ಹೆಂಗಸಾದರೆ ಗಂಡಸರೊಂದಿಗೆ, ಗಂಡಸಾದರೆ ಹೆಂಗಸರೊಂದಿಗೆ ಬೇರೆ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ ಎಂಬುದನ್ನ ಸೂಚಿಸುತ್ತದೆ. ಅಂದ್ರೆ ವಿವಾಹ ರೇಖೆಯಲ್ಲಿ ಎದ್ದು ಕಾಣುವಂತಿರಬೇಕು. ಮಬ್ಬಾಗಿದ್ರೆ ಅದು ಅಳಿಸಿ ಹೋಗಿದೆ ಅಂತ ಲೆಕ್ಕ. ಅಳಿಸಿ ಹೋಗಿಲ್ಲ, ಅದು ಎದ್ದು ಕಾಣುವಂತಿದ್ದರೆ ಅವರಿಗೆ ವಿವಾಹ ಸಂಬಂಧ ಇರ್ಬೋದು. ಈಗ ನೋಡಿ, ಇದು ಸ್ಟಾರ್ಟಿಂಗ್ ಅಲ್ಲಿ ಹಿಂಗಿದ್ದರೆ, ಸ್ಟಾರ್ಟಿಂಗ್ ಅದು ಹಿಂದಕ್ಕೆ ಬರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ರೀತಿ ಇದ್ದರೆ, ಆಗಿದ್ದಾಗ ಇವರಿಗೆ ಒಂದಕ್ಕಿಂತ ಹೆಚ್ಚು ಸಂಗಾತಿಗಳಿದ್ದಾರೆ ಎಂದು ತಿಳಿಬಹುದು. ಅಂದ್ರೆ 2 ಹೆಂಡತಿರು 3 ಹೆಂಡತಿರು ಎಲ್ಲ ಇರುವಂತಹ
ಸಾಧ್ಯತೆ ಇದೆ ಎಂಬುದನ್ನು ಬ್ಯಾಕಲ್ಲಿ ಅಂದರೆ ನಮ್ಮ ಆಯುಷ ರೇಖೆ ಅಲ್ಲ, ನಮ್ಮ ವಿವಾಹ ರೇಖೆಯ ಆರಂಭದಲ್ಲಿ ಹೀಗಿದ್ದರೆ ಅವರಿಗೆ ಸಂಗಾತಿಗಳು ಹೆಚ್ಚು ಎಂಬುದನ್ನು ತಿಳಿಯಬೇಕು. ಈಗ ಇದನ್ನೇ ನಾವು ಈಗ ಮೂರು ವಿವಾಹ ರೇಖೆ ಒಂದೇ ಸಮನಾಗಿದ್ದರೆ, ಈ ಮೂರು ವಿವಾಹ ರೇಖೆ ಒಂದೇ ಸಮನಾಗಿದ್ದರೆ ಇವರ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಾಗ್ಗೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆ ನೋಡಿ, ಈ ರೀತಿಯಲ್ಲಿ ಹೇಳಿದ್ದೆ ನಾನು, ಅದನ್ನೇ ಮತ್ತೆ ನೋಡಿ, ಇದು ಒಂದೇ ರೇಖೆ ಇದ್ದರೂ ಸಹ ಈ ತರ ಇದ್ದರೆ ಇವರ ದಾಂಪತ್ಯ ಜೀವನದಲ್ಲಿ ಒಡಕಾಗುವಂತ ಸಾಧ್ಯತೆ ಇದೆ. ಅಥವಾ ಇನ್ನು ಈ ರೇಖೆ ಈಗ ಬಗ್ಗಿದ್ದರೆ ಅವರಿಗೆ ಅವರ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಹೃದಯಾಳದಿಂದ ಪ್ರೀತಿಸುವಂತಹ ಸಂಗಾತಿ ಸಿಗುತ್ತಾರೆ. ಅವರ ದಾಂಪತ್ಯ ಜೀವನ ಸುಖವಾಗಿರುತ್ತದೆ ಎಂಬುದನ್ನ ಇದು ಸೂಚಿಸುತ್ತದೆ. ಪ್ರೀತಿಸುವಂತಹ ಸಂಗಾತಿ, ಗಂಡಾದರೆ ಹೆಂಡತಿ ಸಿಗುತ್ತಾಳೆ, ಗಂಡಾದರೆ ಹೆಂಡತಿ ಸಿಗುತ್ತಾಳೆ, ಹೆಣ್ಣಾದರೆ ಒಳ್ಳೆಯ ಗಂಡ ಸಿಗುತ್ತಾನೆ ಎಂಬುದರ ಅರ್ಥ. ಈಗ ನೋಡಿ, ಇದೇ ರೀತಿ ನೋಡಿ, ಇದು ವಿವಾಹ ರೇಖೆ. ಈ ವಿವಾಹ ರೇಖೆಯಲ್ಲಿ ಈಗ ಒಂದಿರುತ್ತೆ, ಮತ್ತೆಲ್ಲ ಸಣ್ಣ ರೇಖೆಗಳು. ಈ ರೀತಿ ಒಂದು ರೇಖೆ ಮಾತ್ರ ಉದ್ದ, ಬಾಕಿ ರೇಖೆಗಳೆಲ್ಲವೂ ಗಿಡ್ಡವಾಗಿರುತ್ತೆ. ಅದರಲ್ಲೂ ಮೇಲಿನ ರೇಖೆ ಮಾತ್ರ ಉದ್ದವಾಗಿರಬೇಕು, ಮತ್ತೆಲ್ಲ ರೇಖೆಗಳು ಗಿಡ್ಡವಾಗಿರುತ್ತದೆ. ಹೀಗಿದ್ದಾಗ ಈ ರೇಖೆ ವಿವಾಹದ ಬಳಿಕ ಇವರ ಜೀವನ ಸಂತೋಷದಾಯಕವಾಗಿರುತ್ತದೆ, ಉತ್ತಮವಾಗಿರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಒಂದು ವೇಳೆ ಅವರ ಈ ರೀತಿಯ ಚಿಹ್ನೆ, ಈ ರೀತಿಯ ಗೆರೆ ಇರುವುದು ಕೆಳಗಿನ ಇಂತಹ ಉದ್ದವಾದ ಗೆರೆ ಇದ್ದರೆ, ಕೆಳಗಿನದು ಮಾತ್ರ ಉದ್ದವಾಗಿದ್ದರೆ ವಿವಾಹದ ಬಳಿಕ ಇವರ ಜೀವನದಲ್ಲಿ ಸಮಸ್ಯೆಗಳು ಕಂಡುಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದು ತಿಳಿಸುತ್ತದೆ, ಅಂದರೆ ಇದು ಸೂಚಿಸುತ್ತದೆ. ಆದರೆ ನಾವು ನಮ್ಮ ಜೀವನದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನ ತಿಳಿದು ಅದನ್ನು ಪರಿಹರಿಸಿಕೊಂಡು ನಮಗಿಂತ ಸಮಸ್ಯೆ ಬರಬಹುದು ಎಂಬುದನ್ನು ತಿಳಿದುಕೊಂಡು ಅಂತಹ ಸಮಸ್ಯೆಗಳು ಬಂದಾಗ ಬೇಗನೆ ಮನಬಿಚ್ಚಿ ಮಾತನಾಡಿ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರೆ ಇಂತಹ ಗೆರೆಗಳ ಆ ಫಲಗಳು, ಅದರ ಶಕ್ತಿ ಕಡಿಮೆ ಆಗುತ್ತಾ ಹೋಗಬಹುದು. ನಾನು ಮೊದಲೇ ಹೇಳಿದಂಗೆ, ಇಂತಹ ಗೆರೆಗಳಿದ್ದಾಗ ನಾನು ಆರೋಗ್ಯಕ್ಕೆ ಬೇಕಾದ ನೀವು ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಮಾಡುತ್ತಾ ಬಂದಾಗ ಈ ರೇಖೆಗಳೆಲ್ಲವೂ ಅಳಿಸಿ ಹೋಗುತ್ತದೆ. ಆವಾಗ ಅವರಿಗೆ ಜೀವನದಲ್ಲಿ ಅಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು. ಹೀಗೆ ನಮ್ಮ ಜೀವನದಲ್ಲಿ ಬರುವಂತಹ ಕೆಲವು ಮುಖ್ಯವಾದ ವಿಚಾರಗಳನ್ನು ನಾವು ಇವತ್ತಿನ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ತಿಳಿದುಕೊಂಡವು. ಅಂದರೆ ಭಾಗ್ಯಶಾಲಿಗಳ ರೇಖೆ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡವು. ಸೂರ್ಯಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದಾಗ ಅವರಿಗೆ ಉತ್ತಮವಾದ ಉದ್ಯೋಗ, ಮೀನಿನ ಚಿಹ್ನೆ ಇದ್ದಾಗ, ಇಂತಹ ಚಿಹ್ನೆ ಇದ್ದಾಗ ಅವರಿಗೆ ಉತ್ತಮವಾದ ಉದ್ಯೋಗ ಸಿಕ್ಕಿ, ಅದು ಸರ್ಕಾರಿ ಉದ್ಯೋಗ ಆಗಿರಬಹುದು, ಅವರಿಗೆ ಜೀವನದಲ್ಲಿ ಬೇಗನೆ ಅಂತಹ ಕೆಲಸಗಳು ಸಿಕ್ಕುವುದರಿಂದ ಅವರ ಜೀವನ ಬಹಳಷ್ಟು ಚೆನ್ನಾಗಿರುತ್ತದೆ. ಆಯುಷ ರೇಖೆಯಲ್ಲಿ ಅದೃಷ್ಟ, ವಿದೇಶಕ್ಕೆ ಹೋಗುವ ಸಾಧ್ಯತೆ ಬಗ್ಗೆ ಹೇಳಿದೆ. ಅದು ಅವರಿಗೆ ಮೊದಲೇ ನಾನು ಹೇಳಿದ್ನಲ್ಲ, ಯಾವುದು ಇದು ಈ ರೀತಿ ಇದ್ದಾಗ ಅದು ವಿದೇಶಕ್ಕೆ ಹೋಗುವಂತು. ಹೀಗಿದ್ದಾಗ ಅವರಿಗೆ ವಿವಾಹವಾಗುವುದು, ಸಂಬಂಧವೂ ಸಹ ಬಹಳ ದೂರದಿಂದ ಆಗುವಂಥದ್ದು ಸಾಧ್ಯತೆ ಹೆಚ್ಚು ಎಂಬುದನ್ನು ಇದು ಸೂಚಿಸುತ್ತದೆ. ಹೀಗೆ ನಾವು ಕೆಲವು ವಿಚಾರಗಳನ್ನು ಇವತ್ತು ತಿಳಿದುಕೊಂಡವು. ಇಂತಹ ಹಲವು ವಿಚಾರಗಳಿವೆ, ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಈಗ ಇಂದಿನ ಟಿಪ್ಸ್ ಏನು? ನಾನು ಆಗಲೇ ಹೇಳಿದೆ, ಭರಣಿ ನಕ್ಷತ್ರ ಓದುವ ಕಳೆದ ಸಂಚಿಕೆಯಲ್ಲಿ ಅಶ್ವಿನಿ ನಕ್ಷತ್ರದ ಬಗ್ಗೆ ಹೇಳಿದೆ. ಈ ಹಿಂದಿನ ಸಂಚಿಕೆಯಲ್ಲಿ ಭರಣಿ ನಕ್ಷತ್ರದ ಬಗ್ಗೆ ಹೇಳುತ್ತೇನೆ. ಭರಣಿ ನಕ್ಷತ್ರ ಸಂದರ್ಭಗಳೊಂದಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಬೇಗನೆ ಹೊಂದಿಕೊಳ್ಳುವಂತಹ ಗುಣ ಇರುವವರಲ್ಲಿ ಇರುತ್ತದೆ. ಇಂತಹ ವ್ಯಕ್ತಿಗಳು, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು, ಬೇಗನೆ ಆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಗುಣದವರಾಗಿರುತ್ತಾರೆ. ಹಾಗೆ ಬೇರೆಯವರ ಮನಸ್ಸಿನಲ್ಲಿ
ಒಳ್ಳೆಯ ಅಭಿಪ್ರಾಯವನ್ನ ಸೃಷ್ಟಿಸುತ್ತಾರೆ. ಇವರೆಷ್ಟು ಒಳ್ಳೆಯ ಜನ, ಇವರೆಷ್ಟು ಒಳ್ಳೆಯ ಜನಗಳು, ಹೇಗೆ ಕೆಲಸ ಮಾಡ್ತಾರೆ ನೋಡಿ, ಎಷ್ಟು ಸಹಾಯ ಮಾಡ್ತಾರೆ ನೋಡಿ, ಹೇಗೆ ಚೆನ್ನಾಗಿ ಮಾತನಾಡ್ತಾರೆ ನೋಡಿ ಎಂದು ಈ ಭರಣಿ ನಕ್ಷತ್ರದವರ ಜೊತೆ ವ್ಯವಹರಿಸುವಾಗ ಅವರ ಬಗ್ಗೆ ಜನಗಳಿಗೆ ಅಭಿಮಾನ ಮೂಡುವಂತಹ ರೀತಿಯಲ್ಲಿ ಇರುತ್ತದೆ. ಅಂದರೆ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಅಂತಹ ಒಂದು ಸ್ವಭಾವ ಗುಣ ಇಂತಹ ಭರಣಿ ನಕ್ಷತ್ರದಲ್ಲಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಇವರು ಶಾಂತವಾದ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ. ಸಾಮಾನ್ಯವಾಗಿ ಇವರು ಶಾಂತವಾಗಿ ಜಗಳಕ್ಕೆ, ಗಲಾಟೆ ಇದಕ್ಕೆಲ್ಲ ಹೋಗುವುದಿಲ್ಲ. ಅವರು ತಮ್ಮಷ್ಟಕ್ಕೆ ತಾವು ಶಾಂತವಾಗಿರುವಂತಹ ಜೀವನವನ್ನೇ ಇಷ್ಟಪಡುತ್ತಾರೆ. ಇವರು ಸಂಗೀತ, ಚಿತ್ರಕಲೆ, ಸಾಹಿತ್ಯ ಮುಂತಾದವುಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಅದರಲ್ಲಿ ಅವರು ಆಸಕ್ತಿ ಹೊಂದಿ ಅಂತಹ ಕಲೆ, ಸಾಹಿತ್ಯ ಅಥವಾ ಸಂಗೀತಗಳಲ್ಲಿ ಅವರು ತೊಡಗಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಯಾರೋ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರಾಗಿದ್ದರೆ ಇವರಿಗೆ ಗೆಳೆಯರು ಇರುತ್ತಾರೆ. ಗೆಳೆಯರ ಸಂಖ್ಯೆ ಇರುತ್ತಾರೆ. ಇವುಗಳಲ್ಲಿ ಹೆಚ್ಚಿನ ಆಸಕ್ತಿ ಹೆಚ್ಚು, ಗೆಳೆಯರು ಹೆಚ್ಚಾಗಿರುತ್ತಾರೆ. ಮನೆಯವರಿಗಾಗಿ ಇವರು ಎಂತಹ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಮನೆಯಲ್ಲಿರುವ ತನ್ನ ಬಂಧು ಬಳಗದವರಿಗೆ ಎಂತಹ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಇವರು ಈ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರಾದರೆ ಅವರಿಗೆ ದೇವರಲ್ಲಿ ಹೆಚ್ಚಿನ ಭಕ್ತಿ, ವಿಶ್ವಾಸ, ನಂಬಿಕೆ ಇರುತ್ತದೆ. ಇದು ಭರಣಿ ನಕ್ಷತ್ರದ ಕೆಲವು ಸಾಮಾನ್ಯ ಲಕ್ಷಣಗಳು. ಈಗ ಹೇಳಿದಾಗೆ ಅವರು ಯಾವುದೇ ಪರಿಸರಕ್ಕೆ ಹೋದ್ರು, ಯಾರ ಜೊತೆಲಿ ಹೋದ್ರು ಬೇಗನೆ ಹೊಂದಿಕೊಳ್ಳುವಂತಹ ಗುಣ ಇವರಲ್ಲಿ ಕಂಡುಬರುತ್ತದೆ. ಬೇರೆಯವರ ಮನಸ್ಸಿನಲ್ಲಿ ಒಳ್ಳೆಯ ಅಭಿಪ್ರಾಯ ಸೃಷ್ಟಿಸುತ್ತಾರೆ. ಶಾಂತವಾದ ಜೀವನವನ್ನು ಇಷ್ಟಪಡುತ್ತಾರೆ. ಸಂಗೀತ, ಚಿತ್ರಕಲೆ, ಸಾಹಿತ್ಯ ಮುಂತಾದವುಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಮನೆಯವರಿಗಾಗಿ ಎಂತಹ ತ್ಯಾಗವನ್ನಾದರೂ ಮಾಡುತ್ತಾರೆ. ಮಹಿಳೆಯರಿಗಾದರೆ ಅವರು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ ಮಹಿಳೆಯರು ದೇವರಲ್ಲಿ ಅಪಾರವಾದ ಭಕ್ತಿಯನ್ನು ಇಟ್ಟುಕೊಂಡಿರುತ್ತಾರೆ. ಇಂತಹ ವಿಚಾರಗಳು ಇನ್ನೂ ಇದೆ. ಪ್ರತಿಯೊಂದು ವಿಚಾರವನ್ನು ನಿಮಗೊಂದಿಗೆ ಹಂಚಿಕೊಳ್ಳಲು ನಮಗೆ ಇಷ್ಟ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಇನ್ನೂ ನೀವು ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒತ್ತಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ. ಹಾಗೆಯೇ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇರುವಂತಹ ಜನರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ಹುಟ್ಟಿದಾಗಿನಿಂದ ಕೊನೆ ತನಕ ಏನೇನು ನಡೆಯುತ್ತದೆ, ಬರುವ ಕಷ್ಟಗಳನ್ನು ಯಾವ ರೀತಿ ಪರಿಹರಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಇರುವರು ಈ ನಂಬರಿಗೆ ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ನಮ್ಮಿಂದ ಉತ್ತರ ಸಿಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.